बोलो भारत माता की, ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಉಪಸ್ಥಿತರಾದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರೆ, ಉಪಸ್ಥಿತರಾದಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಜು ಸೇಠ್ ಸಾಹೇಬ್ರೆ, ಉಪಸ್ಥಿತರಾದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಚನ್ನರಾಜ್ ಹಟ್ಟಿಹೊಳಿ ಸಾಹೇಬ್ರೆ, ಮಾಜಿ ಮಂತ್ರಿಗಳಾದಂಥ ಶಶಿಕಾಂತ್ ನಾಯಕ್ ಸಾಹೇಬ್ರೆ, ಆರ್ ಪಿ ಪಾಟೀಲ್ ಅವರೇ, ವಿನಯ್ ನಾವಲ್ಗಟ್ಟಿ ಅವರೇ, ಆರ್ ಕೆ ಪಾಟೀಲ್ ಅವರೇ, ಯುವರಾಜ್ ಕದಮ್ ಅವರೇ, ಕಿರಣ್ ಸಾಧುನವರವರೇ, ವೀರೇಶ್ ಕ್ಯೂಟ್ಸನವರವರೇ, ಸುನಿಲ್ ಹನುಮಣ್ಣವರವರೇ, ಪ್ರದೀಪ್ ಎಂ ಜೆ ಅವರೇ, ಉಪಸ್ಥಿತರಾದಂಥ ಕಾರ್ಪೊರೇಷನ್ನ ಎಲ್ಲ ಕಾರ್ಪೊರೇಟರ್ ಅವರೇ, ಸಿ ವಿ ಪಾಟೀಲ್ ಅವರೇ, ಬೈರೇಗೌಡ ಪಾಟೀಲ್ ಅವರೇ, ಸುಧೀರ್ ಗಡ್ಡಿ ಅವರೇ, ಮಲ್ಲೇಶನಾಥ್ ಚೌಗ್ಲೆ ಅವರೇ, ಹಾಗೂ ಉಪಸ್ಥಿತರಾದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ, ನನ್ನ ಸಹೋದರರಾದಂಥ ಫೈಜಾನ್ ಸೇಠ್ ಅವರೇ, ಎಲ್ಲ ನಾಯಕರೇ, ಬಂದಂಥ ಎಲ್ಲ ನಮ್ಮ ಉತ್ತರ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ನಾಯಕರು, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬರುವಂಥ 2024ರ ಲೋಕಸಭಾ ಚುನಾವಣೆಗೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ವಿಶೇಷವಾಗಿ ಇಬ್ಬರು ಯುವಕರಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಉಮೇದುವಾರಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರು ಶಾಸಕರ ಆಶೀರ್ವಾದದಿಂದ ಬೆಳಗಾವಿ ಲೋಕಸಭೆಗೆ ಮೃಣಾಲ್ ಹೆಬ್ಬಾಳ್ಕರ್ ಅಂತ ನನ್ನನ್ನು ಹಾಗೂ ಚಿಕ್ಕೋಡಿಗೆ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅಕ್ಕ ಅವ್ರನ್ನ ಉಮೇದುವಾರಿಕೆಯನ್ನು ನೀಡಿದ್ದಾರೆ. ಹೇಳಬೇಕಂದ್ರೆ ಸುಮಾರು ವಿಷಯಗಳಿದಾವೆ ನನ್ನ ಹತ್ರ. ಆದ್ರೆ ಬರುವಂಥ ದಿವಸದಾಗ ಯುವಕರೇ ಈ ದೇಶದ ಆಸ್ತಿ, ಯುವಕರೇ ಈ ದೇಶದ ಭವಿಷ್ಯ ಅಂತ ಹೇಳಿ ನಮ್ಮ ಒಂದು ಯುವಕರಿಗೆ ಇವತ್ತೊಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹೋದ ಬಾರಿ ಬಾಯಿ ಎಲೆಕ್ಷನ್ದಾಗ ತಮ್ಮೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಎಷ್ಟೊಂದು ದುಡಿದ್ವಿ, ನಾವೆಲ್ಲ ಎಷ್ಟೊಂದು ಕೆಲಸ ಮಾಡಿದ್ವಿ. ಅದರ ಬಹಳ ಕಡಿಮೆ ಅಂತರದಿಂದ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಸೋಲು ಅನುಭವ ಆಯಿತು. ಆದರೆ ಇವತ್ತಿನ ದಿವಸ ನೀವು ನೋಡಿದ್ರೆ ಬಹಳ ಪರಿಸ್ಥಿತಿ ಬದಲಾಗಿದೆ. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿಯಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಇವತ್ತು ಬೆಳಗಾವಿ ಲೋಕಸಭೆಯಲ್ಲಿ ನಾವು ಬಹಳ ಬಲಿಷ್ಠವಾದಂಥ ಸಂಘಟನೆಯನ್ನು ಕಟ್ಟಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಇವತ್ತು ಚುನಾವಣೆ ಆದಮೇಲೆ ಪ್ರತಿಯೊಂದು ಗ್ಯಾರಂಟಿಗಳನ್ನು ಇವತ್ತು ಮನೆ ಬಾಗಿಲಿಗೆ ಇವತ್ತು ತಲುಪ್ತಾ ಇದೆ. ಜನ ಬಹಳ ಖುಷಿಯಾಗಿದ್ದಾರೆ. ಪ್ರತಿಯೊಂದು ಗ್ಯಾರಂಟಿಗಳನ್ನು ಇವತ್ತು ಜನ ಒಪ್ಕೊಂಡಿದ್ದಾರೆ. ಬಹಳಷ್ಟು ಜನ ಟೀಕಾ ಟಿಪ್ಪಣಿ ಮಾಡಿದ್ರು, ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ದುಡ್ಡು ಬರಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ಶಕ್ತಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳು ಎಲ್ಲ ಬಡವರ ಕುಟುಂಬಕ್ಕೆ ಇವತ್ತು ಮುಟ್ತಾ ಇದೆ. ನನಗೆ ಇವತ್ತೊಂದು ಅವಕಾಶ, ನನಗೇನು ಅವಕಾಶ ಅಂದ್ರೆ ಇಷ್ಟು ದಿನ ನನ್ನ ಜನಸೇವೆಯನ್ನು ನಾ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೆ. ನಾ ಎಲ್ಲೋ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೆ, ನನಗೂ ಒಂದು ಅವಕಾಶ ಸಿಗಬೇಕು, ನಾ ಇಷ್ಟು ದಿನ ಕೆಲಸ ಮಾಡಿದ್ದೀನಿ, ನಿಮ್ಮೆಲ್ಲರ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗಬೇಕಂತ ಹೇಳಿ ದೇವರ ಹತ್ರ ಬೇಡ್ಕೊಳ್ತಾ ಇರಬೇಕಾದ್ರೆ ಇವತ್ತಿನ ದಿವಸ ಒಂದು ಸುವರ್ಣ ಅವಕಾಶ ಅಂತ ತಿಳ್ಕೊತೀನಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮ ಬೆಳಗಾವಿ ಜಿಲ್ಲೆ ಅಂದ್ರೆ ಒಂದು ಬಹಳ ವಿಶ್ವಾಸದ ಜಿಲ್ಲೆ. ಇಲ್ಲಿ ಜನ ಒಂದು ಸತಿ ಮಾತು ಕೊಟ್ರೆ ಅಂದ್ರೆ ಯಾವತ್ತೂ ಕೂಡ ಹೊಳ್ಳಂಗಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಜನಸೇವೆ ಮಾಡ್ಬೇಕಂದ್ರೆ ನಾವು ಇಲ್ಲಿಯವರು ಆಗ್ಬೇಕಂತದ್ದು ಬಹಳ ಮುಖ್ಯ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಮ್ಮಿ 4ರಿಂದ 5 ಭಾಷೆಯನ್ನ ಜನ ಮಾತಾಡ್ತಾರೆ. ನೀವು ದಕ್ಷಿಣ ಭಾಗದಾಗ ಹೋದ್ರೆ ಜನ ಬಹಳ ಪ್ರೀತಿಯಿಂದ ಮರಾಠಿ ಮಾತಾಡ್ತಾರೆ. ನೀವು ಸೌಂದತ್ತಿ ಹತ್ರ ಹೋದ್ರೆ ಅಲ್ಲಿ ಕನ್ನಡ ಮಾತಾಡ್ತಾರೆ. ರಾಮದುರ್ಗಲ್ಲಿ ಹೋದ್ರೆ ಅಲ್ಲಿ ಲಮಾನಿ ಭಾಷೆ ಮಾತಾಡ್ತಾರೆ. उत्तरದಾಗ ಬಂದ್ರೆ ಇಲ್ಲಿ ಹಿಂದಿ ಮಾತಾಡ್ತಾರೆ. ಪ್ರತಿಯೊಂದು ಭಾಷೆಯನ್ನು ನಾವು ತಿಳ್ಕೊಂಡು ಇವತ್ತು ಬೆಳಗಾवी क्षेत्राದಲ್ಲಿ जनसेवे माडो ಅಂದ್ರೆ बहाळ इम्पॉर्टंट. आज तुम्हाला सगळ्यांना माहिती आहे, मी ह्या ठिकाणी इथं थांबून एवढे सगळे बोलत असताना काहीतरी काही काम केलेलं आहे माझ्या पाठीमागे. मला विश्वास आहे माझ्या अंगामध्ये माझी आई श्रीमती लक्ष्मीताई हेब्बाळकर यांचं रक्त माझ्या अंगावरती आहे. त्यासाठी मी विश्वासाने तुम्हाला सांगू इच्छितो, येणाऱ्या दिवसामध्ये 100% या भागाच्या विकासासाठी मी सुद्धा अहोरात्र झटायला मी तयार आहे. मला फक्त आणि फक्त तुम्हाला सगळ्यांचा एक आशीर्वाद पाहिजे, एक संधी पाहिजे. हे फार मोठा सुवर्ण अवकाश आम्हाला सगळ्यांना आहे.
हे सुवर्ण अवकाश असं आहे जे सगळे गॅरंटी आमच्या सरकारने आज दिलेलं आहे त्याचा आम्हाला चांगला वापर करून येणाऱ्या ह्या मे 7 रोजी आम्हाला भरघोस मताने काँग्रेस पक्षाच्या दोन्ही उमेदवारांना भरपूर मतांना निवडून द्यायचं आहे. येणाऱ्या प्रचार सभेमध्ये अजूनही बरेच ठिकाणी मी येणार आहे, तुम्हाला सगळ्यांना मी भेटणार आहे आणि लय विषय माझ्याशी बोलायचं आहे आणि व्यासपीठावरती उपस्थित असलेले भरपूर मान्यवर या ठिकाणी त्यांचा संवाद असणार आहे. त्यासाठी मी इथंच थांबतो. तुमचं सगळ्यांचं पुन्हा एकदा हात जोडून मी विनंती करतो, मला पण एक संधी द्या, तुमचा सेवा करायचं भरपूर इच्छा आहे. एवढं सांगून 2 शब्द संपतो. जय हिंद, धन्यवाद. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.